ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಚಿಕ್ಕಪೇಟೆ ಬೆಂಗಳೂರು ಮತ್ತು ಇದನ್ನು ಗಾಣಿಗರ ಪೇಟೆ ಅಂತಲೂ ಕರೀತಾರೆ. ಈ ಗಾಣ ಒಂದು ನಮಗೆ ದೇವಸ್ಥಾನದ ಮುಂದೆ ಇರೋದನ್ನು ಕೂಡ ನಾವು ನೋಡಬಹುದು. ಅದನ್ನು ನೋಡಿದಾಗ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಕಲ್ಯಾಣ ಮಂಟಪವೂ ಕೂಡ ನಮಗೆ ಕಾಣಿಸ್ತಾ ಇದೆ. ಈಗ ನಾವು ದೇವಾಲಯವನ್ನು ಪ್ರವೇಶ ಮಾಡ್ತಾ ಇದ್ವಿ. ನಿಮಗೂ ಕೂಡ ಈ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸುಸ್ವಾಗತ. ಇದು ಅವೆನ್ಯೂ ರಸ್ತೆ ಕ್ಯಾರ್ ಮಾರ್ಕೆಟ್ ಹತ್ರ ಚಿಕ್ಕಪೇಟೆಯಲ್ಲಿದೆ ಮತ್ತು ಇದನ್ನು ಗಾಣಿಗರ ಬೀದಿ ಅಂತಲೂ ಕೂಡ ಇಲ್ಲಿ ಕರೀತಾರೆ. ಈ ದೇವಾಲಯವು ಬೆಂಗಳೂರಿನ ಕರಗ ಮಹೋತ್ಸವದ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆಳವಾದ ನಂಟನ್ನು ಹೊಂದಿದೆ. ಕರಗ ಹೊರುವ ಅರ್ಚಕರು ಮತ್ತು ಮೆರವಣಿಗೆಯು ಈ ಭಾಗದ ಪ್ರಮುಖ ವೈಷ್ಣವ ಹಾಗೂ ಶೈವ ದೇವಾಲಯಗಳಿಗೆ ಭೇಟಿ ನೀಡುವ ಸಂಪ್ರದಾಯ ಕೂಡ ಇಲ್ಲಿ ಇದೆ. ಇಲ್ಲಿ ಸುಂದರವಾದಂತಹ ದೇವಸ್ಥಾನದ ಮೇಲೆ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಾನುದೇವತೆಗಳ ಸುಂದರ ಚಿತ್ರಗಳನ್ನು ಕೂಡ ಗೊಂಬೆಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಈ ದೇವಸ್ಥಾನವು ದಕ್ಷಿಣ ಭಾರತದ ಸಾಂಪ್ರದಾಯಿಕ ಶೈಲಿಯಲ್ಲಿದೆ. ಗರ್ಭಗುಡಿಯಲ್ಲಿ ಸುಂದರವಾದ ಚೆನ್ನಕೇಶ್ವರ ಸ್ವಾಮಿಯ ಮೂರ್ತಿ ಇದೆ. ಈ ಪ್ರದೇಶವನ್ನು ಸ್ಥಳೀಯವಾಗಿ ಗಾಣಿಗರ ಪೇಟೆ ಎಂದು ಕರೆಯುತ್ತಾರೆ. ಇಲ್ಲಿನ ಗಾಣಗ ಸಮುದಾಯದವರು ಈ ದೇವಸ್ಥಾನವನ್ನು ಅತ್ಯಂತ ಶ್ರದ್ಧೆಯಿಂದ ಸುಸ್ಥಿತಿಯಲ್ಲಿ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಶಾಂತ ವಾತಾವರಣ, ಸದಾ ಜನಜಂಗುಳಿಯಿಂದ ಕೂಡಿರುವ ಕ್ಯಾರ್ ಮಾರ್ಕೆಟ್ ಹಾಗೂ ಚಿಕ್ಕಪೇಟೆಯ ವಾಣಿಜ್ಯ ಪ್ರದೇಶದ ಮಧ್ಯದಲ್ಲಿದ್ದರೂ ಈ ದೇವಸ್ಥಾನದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಪ್ರಶಾಂತ ಹಾಗೂ ಧನಾತ್ಮಕ ವೈಬ್ಸ್ಗಳು ನಮಗೆ ಎದುರಾಗುತ್ತೆ ಅಥವಾ ಅನುಭವಕ್ಕೆ ನಮಗೆ ಬರುತ್ತೆ. ದೇವರನ್ನು ಭಕ್ತರು ಬಾಲಕೃಷ್ಣ, ಚಿಕ್ಕ ಕೃಷ್ಣ ಎಂದು ಕರೆಯುತ್ತಾರೆ. ಚಿಕ್ಕಪೇಟೆ ಚೆನ್ನಕೇಶವ ದೇವಸ್ಥಾನ ಸ್ಥಳೀಯ ಧಾರ್ಮಿಕ ಆಚರಣೆಗಳಿಗೆ ಹೆಸರುವಾಸಿಯಾದಂತಹ ದೇವಸ್ಥಾನ. ಈ ದೇವಸ್ಥಾನದ ಒಂದು ಶಿಲ್ಪಕಲೆಯನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಯಾಕಂದರೆ ಇದು ಬಹಳ ಪ್ರಾಚೀನವಾದಂಥ ಒಂದು ದೇವಸ್ಥಾನ. ಸ್ಥಳ ಪುರಾಣ, ಈ ದೇವಸ್ಥಾನದ ಇತಿಹಾಸವು ಬೆಂಗಳೂರು ನಿರ್ಮಾತೃಗಳಾದ ಕೆಂಪೇಗೌಡರ ಕಾಲಕ್ಕೆ ಹಾಗೂ ಮೈಸೂರು ಒಡೆಯರ ಕಾಲಕ್ಕೆ ಸೇರಿದೆ. ಹಳೆಯ ಬೆಂಗಳೂರು ಕೋಟೆಯ ಒಳಗಿನ ಪೇಟೆ ಪ್ರದೇಶಗಳಲ್ಲಿ ವ್ಯಾಪಾರಸ್ಥರು, ವಿವಿಧ ಕಾಯಕದಲ್ಲಿ ಇದ್ದಂತಹ ಸಮೂಹದವರು ತಮಗಾಗಿ ನಿರ್ಮಿಸಿಕೊಂಡ ದೇವಸ್ಥಾನಗಳಲ್ಲಿ ಇದು ಕೂಡ ಪ್ರಮುಖವಾದುದು. ವಾಣಿಜ್ಯ ವ್ಯಾಪಾರಿಗಳು ಕೂಡ ಈ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಬಹಳಷ್ಟು ಕಾಣಿಕೆಗಳನ್ನು, ಸಹಾಯಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಈಗಲೂ ಕೂಡ ಇದು ಬಹಳ ಸುಸ್ಥಿತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಬಾಲಕೃಷ್ಣನ ಸ್ವರೂಪ, ಇಲ್ಲಿ ನೆಲೆಸಿರುವ ಚೆನ್ನಕೇಶವ ಸ್ವಾಮಿಯನ್ನು ಸ್ಥಳೀಯವಾಗಿ ಬಾಲಕೃಷ್ಣ ಮೋಹನ ರೂಪದ ಕೇಶವ ಎಂದು ಭಕ್ತಿಯಿಂದ ಕರೆಯುತ್ತಾರೆ. ಗರ್ಭಗುಡಿಯಲ್ಲಿ ಚತುರ್ಭುಜ ಹೊಂದಿರುವ ಶಂಖಚಕ್ರ ಗದಾಧರನಾದ ಶ್ರೀ ಚೆನ್ನಕೇಶ್ವರ ಸ್ವಾಮಿಯು ಅತ್ಯಂತ ಸುಂದರವಾದ ಕೃಷ್ಣ ಶಿಲೆಯ ಮೂರ್ತಿಯಾಗಿದೆ. ಬೆಂಗಳೂರು ಕರಗ ಮಹೋತ್ಸವದ ಸಂದರ್ಭದಲ್ಲಿ ಕರಗ ಹೊತ್ತ ಪೂಜಾರಿಯವರು ಭೇಟಿ ನೀಡುವ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿದೆ. ಇಲ್ಲಿನ ಪೂಜಾ ಸಮಯ 7 ಗಂಟೆಯಿಂದ 11:30 ತನಕ, ಸಂಜೆ 5:30ರಿಂದ 8:30ರವರೆಗೆ ಇಲ್ಲಿ ದರ್ಶನಕ್ಕೆ ಅವಕಾಶ ಇರುತ್ತೆ. ಇಲ್ಲಿನ ಕಲ್ಯಾಣ ಮಂಟಪಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡ್ಕೊಂಡು ಹೋಗೋದನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ದೇವಸ್ಥಾನದ ಮೇಲ್ಗಡೆ ಇರುವಂತಹ ನಾನಾ ದೇವತೆಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತು ಇಲ್ಲಿ ಒಂದು ಪ್ರಾಚೀನ ಕಾಲದ ಒಂದು ಕಟ್ಟಡ, ಗರುಡ ಗಂಬವನ್ನು ಕೂಡ ನಾವು ವೀಕ್ಷಣೆನ ಮಾಡಬಹುದು. ಇಲ್ಲಿ ರಾಮ ಸೀತೆಯರ ವಿಗ್ರಹಗಳು ಮತ್ತು ಆ ಕಲ್ಲಿನಲ್ಲಿ ಕೆತ್ತಿರುವಂತಹ ಬಹು ಸುಂದರವಾದಂತಹ ಕಂಬಗಳು, ಜಾಲಂಧ್ರಗಳು ಇವೆಲ್ಲವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಷ್ಟು ಜನಜಂಗುಳಿ ಇದ್ದರೂ ಕೂಡ ದೇವಸ್ಥಾನದ ಒಳಗಡೆ ಅತ್ಯಂತ ಪ್ರಶಾಂತವಾದಂತಹ ಮತ್ತು ನೆಮ್ಮದಿಯನ್ನು ತಂದುಕೊಡುವಂತಹ ಭಕ್ತಿ ಭಾವವನ್ನು ಹೊಮ್ಮಿಸುವಂತಹ ಒಂದು ವಾತಾವರಣ ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಆ ಗರುಡಗಂಬ ಶಂಖಚಕ್ರಗಳನ್ನು ಕೆತ್ತಿರುವುದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಆ ಕಂಬಗಳಲ್ಲೂ ಕೂಡ ಒಂದು ವೈವಿಧ್ಯಮಯವಾದಂತಹ ಒಂದು ಶಿಲ್ಪಕಲೆಯ ರಚನೆಯನ್ನು ಕೂಡ ನಾವು ನೋಡ್ಬೋದು. ಇದು ದೇವಸ್ಥಾನದ ಒಂದು ಪ್ರವೇಶ ದ್ವಾರ. ಈ ದೇವಸ್ಥಾನದ ಒಳಗೆ ಪೂಜೆ ಮಾಡ್ತಾರಂತೂ ಕೂಡ ನಾವಿಲ್ಲಿ ನೋಡ್ಬೋದು. ಅತ್ಯಂತ ಛಲವಾದಂತಹ ಮೂರ್ತಿ, ಉತ್ಸವ ಮೂರ್ತಿಯನ್ನು ಕೂಡ ಇಲ್ಲೇ ಇಟ್ಟಿದ್ದಾರೆ. ಸುಮಾರು ಬೆಂಗಳೂರು ಹಳೆಯ ಪೇಟೆಯಲ್ಲಿದು ಗಾಣಿಗರ ಪೇಟೆ ಅಂತ ಇತಿಹಾಸದಲ್ಲಿದೆ. ಹಳೆಯ ಬೆಂಗಳೂರಿನಲ್ಲಿ ಚಿಕ್ಕಪೇಟೆನಲ್ಲಿ ಇದು ಒಂದು ಸ್ಥಳ. ಇಲ್ಲಿನ ಜನ ಆಗಿನ ಕಾಲದಲ್ಲಿ ಗಾಣಿಗನನ್ನು ಮಾಡ್ತಿದ್ರು, ಎಣ್ಣೆಯನ್ನು ತೆಗಿತಾ ಇದ್ರು ಗಾಣಿಗದಿಂದ. ಆ ಜನಾಂಗದವರು ಈ ದೇವಸ್ಥಾನವನ್ನು ಆಗಿನ ಕಾಲದಲ್ಲೇ ಸುಮಾರು 400 ವರ್ಷಗಳ ಹಿಂದೆಗಡೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಜನಾಂಗಕ್ಕಾಗಿ ಮತ್ತು ಎಲ್ಲರಿಗಾಗಿ ಸಮಸ್ತ ಜನಗಳಿಗೋಸ್ಕರ ಈ ಲೋಕಾರ್ಪಣೆಯನ್ನು ಈ ದೇವಸ್ಥಾನ ಆಗಿನ ಕಾಲದಲ್ಲಿ ಮಾಡಿದ್ದಾರೆ. ಈಗ ಈ ದೇವಸ್ಥಾನವನ್ನು ಅದೇ ಜನಾಂಗದವರು ಈಗಲೂ ಮುಂದುವರಿಸ್ತಾ ವಿಜೃಂಭಣೆಯಿಂದ ರಥೋತ್ಸವಾದಿಗಳು ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು, ಕಾರ್ತಿಕ ಮಾಸ, ಧನುರ್ಮಾಸ ಇತ್ಯಾದಿ ಪೂಜೆಗಳು ದೇವಸ್ಥಾನದಲ್ಲಿ ಈಗಲೂ ಸತತವಾಗಿ ನಡೆದುಕೊಂಡು ಬರ್ತಾ ಇದೆ. ಈ ದೇವಸ್ಥಾನ
ಧರ್ಮಕ್ಕಾಗಿ ಆಗಿನ ಜನ ಅವರು ದೇವಸ್ಥಾನಕ್ಕಾಗಿ ಅವರ ಒಂದು ಸ್ವತ್ತುಗಳು ಏನಿತ್ತು, ಮನೆ, ಸ್ಥಳ ಅಂಥದ್ದು ದೇವರಿಗೆ ದಾನವನ್ನಾಗಿ ಕೊಟ್ಟು ಈಗ ದೇವಸ್ಥಾನಕ್ಕೆ ಅದೇ ಅವರು ಕೊಟ್ಟಂಥ ದಾನದಲ್ಲಿ ಬರುವ ಆದಾಯದಿಂದ ದೇವಸ್ಥಾನವನ್ನು ಈಗಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ರಥಸಪ್ತಮಿ ದಿವಸ ದೇವರಿಗೆ ಬ್ರಹ್ಮರಥೋತ್ಸವ ನಡೆಯುತ್ತೆ. ಹಾಗೂ ಕಾರ್ತೀಕ ಮಾಸದಲ್ಲಿ ವಿಶೇಷ ಪೂಜೆಗಳು, ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ನೆರವೇರುತ್ತಾ ಅನಾದಿ ಕಾಲದಿಂದಲೂ ಬರ್ತಾ ಇದೆ. ಸರ್, ಚೆನ್ನಕೇಶ್ವರ ಸ್ವಾಮಿಯ ಬಗ್ಗೆ ಸ್ವಾಮಿಗೆ ಆರಾಧ್ಯ ದೈವ. ಆಗ ನರಸಿಂಹಸ್ವಾಮಿ ಅವರು ಚೆನ್ನಕೇಶವನ್ನು ಆರಾಧಿಸುತ್ತಾ ಇದ್ರು ಅಂತ ಒಂದು ಪುರಾಣದಲ್ಲಿ ಇತಿಹಾಸ. ಹಾಗೂ ಚೆನ್ನಕೇಶವ ಸ್ವಾಮಿ ವಿಷ್ಣುವಿನ ಒಂದು ಸ್ವರೂಪ. ಹಾಗಾಗಿ ಚೆನ್ನಕೇಶವ ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ಲಕ್ಷ್ಮೀ ನರಸಿಂಹನ ಕೃಪಾ ಕಟಾಕ್ಷವು ನಮಗೆ ಸಿಗುತ್ತೆ ಅಂತ ಇತಿಹಾಸದಲ್ಲಿ ಹೇಳುತ್ತೆ. ಚೆನ್ನಕೇಶವ ಅಂತಂದರೆ ಅತ್ಯಂತ ಚಲುವಾದ ಮೂರ್ತಿ ಅಂತ ಕೇಳಿದ್ದೀನಿ. ಹೌದು, ಚಲುವಾದ ಮೂರ್ತಿನೂ ಹೌದು. ಹಾಗೂ ಮಹಾವಿಷ್ಣು ಸ್ವರೂಪನಾಗಿ ಲಕ್ಷ್ಮೀ ನರಸಿಂಹನಿಗೆ ದರ್ಶನ ಕೊಟ್ಟಂಥ ಈ ದೇವರು ಈ ರೂಪ. ಹಾಗಾಗಿ ಚೆನ್ನಕೇಶವ ಸ್ವಾಮಿ ಅಂದರೆ ಶೃಂಗಾರವಾಗಿ ಚೆನ್ನಕೇಶವನ ನೀವು ಎಲ್ಲೇ ದೇವಸ್ಥಾನಗಳನ್ನ ಹೋಗಿ ನೋಡಿದ್ರೂ ಸಹ ಅತಿಯಾಗಿ ಕಲ್ಲಿನ ಕಟ್ಟಡಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಈ ದೇವಸ್ಥಾನವು ಕಲ್ಲಿನ ಕಟ್ಟಡದಲ್ಲಿ ಆಗಿದ್ದು, ಈ ದೇವಸ್ಥಾನ ಈಗಲೂ ವಿಜೃಂಭಣೆಯಿಂದ ಸಾರ್ವಜನಿಕರಿಂದ ಮತ್ತು ಜನಾಂಗದವರಿಂದ ಈ ದೇವಸ್ಥಾನ ಈಗಲೂ ನಡೀತಾ ಬಂದಿದೆ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಶಂಕರ